ಇವತ್ತು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ DCC ಬ್ಯಾಂಕ್ ಚುನಾವಣೆ ಇವತ್ತು ನಡೆದಿದೆ. ಮೊದಲನೇದಾಗಿ ಎಲ್ಲ DCC ಬ್ಯಾಂಕ್ಗೆ ಫ್ಯಾಕ್ಸ್ಗಳಿಂದ ಆಗ್ಬೋದು, ಮಿಲ್ಕ್ ಡೈರೀಸಿಂದ ಆಗ್ಬೋದು, ಆಮೇಲೆ PLD ಬ್ಯಾಂಕ್ಸು, ಇತರೆ ಸಂಘಗಳು ಎಲ್ಲರೂ ವೋಟ್ ಮಾಡಿದ್ದಾರೆ. ಅವರೆಲ್ಲರಿಗೂ ಜಿಲ್ಲೆಯವರಿಗೆ ಎಲ್ಲರಿಗೂ ನಾನು ರೈತ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಅವ್ರು ವೋಟ್ ಹಾಕಿರೋದು DCC ಬ್ಯಾಂಕಲ್ಲಿ ಒಳ್ಳೆಯದು ನಡಿಬೇಕು ಅಂತ ಅವರು ವೋಟ್ ಹಾಕಿ ನಂಬಿ ವೋಟ್ ಹಾಕಿದ್ದಾರೆ. ಅವ್ರಿಗೆಲ್ಲರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಇವತ್ತು DCC ಬ್ಯಾಂಕ್ ಚುನಾವಣೆಯಲ್ಲಿ ಯಾಕಂದರೆ ನಾವು ಚುನಾವಣೆ ಆದಮೇಲೆ ಮಾತಾಡಲೇಬೇಕಾಗ್ತದೆ. ನಂಜೇಗೌಡರು ಬೆಳಗ್ಗೆನೇ ಮಾತಾಡಿದ್ದಾರೆ, ನಮ್ಮ ಅನಿಲನ್ನವರು ಮಾತಾಡ್ಬೋದೇನೋ, ಆಮೇಲೆ ನಮ್ಮ ಬ್ಯಾಟನ್ನವರು ಇದ್ದಾರೆ, ಪ್ರವೀಣ್ ಇದ್ದಾರೆ, ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ನಾಯಕರು ಎಲ್ಲರೂ ಇದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತು DCC ಬ್ಯಾಂಕು ಚುನಾವಣೆಯಲ್ಲಿ ಮೊದಲು ಒಂದು 5 ಇನಾಮ್ನೆಸ್ ಆಗಿತ್ತು, 6 ಇನಾಮ್ನೆಸ್ ಆಗಿತ್ತು. ಮಿಕ್ಕಿದ್ದು 6 ಇನಾಮ್ನೆಸ್ ಆದಾಗ ಮಿಕ್ಕಿದ್ದಕ್ಕೆ 12ಕ್ಕೆ ನಮಗೆ ಚುನಾವಣೆ ನಡೀತು. 12ಕ್ಕೆ ಚುನಾವಣೆ ಆದದ್ರಲ್ಲಿ ಈ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡರಲ್ಲೂ ಸೇರಿಕೊಂಡ್ರೆ ಒಂದು JDS ಪಕ್ಷ ಮುಳುಬಾಗಿಲಿಂದು JDS ಪಕ್ಷ 9 ಓಟು 10 ಓಟು JDS ಪಕ್ಷ ಒಂದು ಗೆದ್ದಿದೆ. ಅಲ್ಲಿ 1 ಓಟು ಮೆಜಾರಿಟಿನಲ್ಲಿ ಗೆದ್ದಿದ್ದಾರೆ. ಸಂತೋಷ, ಯಾಕಂದರೆ ಒಂದು ರೈತರ ಕೆಲಸಕ್ಕೆ ಬರ್ತಾ ಇರೋದ್ರಿಂದ ಎಲ್ಲರಿಗೂ ಸಂತೋಷವಂತ. ಆಮೇಲೆ BJP 2 ಗೆದ್ದಿದೆ. ಒಂದು ಮಂಚೇನಹಳ್ಳಿ, ಇನ್ನೊಂದು ಚಿಕ್ಕಬಳ್ಳಾಪುರ ಮಂಚೇನಹಳ್ಳಿ ಗುಡಿಬಂಡೆ BJP ಗೆದ್ದಿದೆ. ಮಿಕ್ಕಿದ್ದು ಎಲ್ಲನೂ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಅದಕ್ಕೆ ನಾವು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ನಾವು. ಅದೇ ಯಾಕಂದರೆ ಎಲ್ಲರಿಗೂ ಒಂದೇ ಆಸಕ್ತಿ ಇರೋದು. ಆ ಆಸಕ್ತಿ ಏನಂದರೆ DCC ಬ್ಯಾಂಕಿನ ಏನು ಮುಂದೆ ಚೆನ್ನಾಗಿ ನಡೀತಾ ಇತ್ತು, ಆ ಬ್ಯಾಂಕು ಇವತ್ತು ತುಂಬ ಲೋ ಲೆವೆಲ್ಗೆ ಬಂದು ಹದಗೆಟ್ಟಿರುವಂತಾಗಿದೆ. ಅದನ್ನು ಸರಿಪಡಿಸಬೇಕು ಅನ್ನೋದು ಉದ್ದೇಶದಿಂದ ನಾವೆಲ್ಲ ಚುನಾವಣೆಗೆ ಹೋದ್ವಿ. ಖಂಡಿತವಾಗ್ಲೂ ಎಲ್ಲ ಇವತ್ತು ಚುನಾವಣೆಯೂ ಗೆದ್ದಿದೆ. ಎಲ್ಲರೂ ಕಾಂಗ್ರೆಸ್ ಪಕ್ಷ ಮೆಜಾರಿಟಿ ಇದೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಚಿಕ್ಕಬಳ್ಳಾಪುರ ಉಸ್ತುವಾರಿ ಮಂತ್ರಿಗಳು, ಹಾಗೆ ನಮ್ಮ ಕೋಲಾರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾದ ಸುರೇಶ್ ಅಣ್ಣವರು, ಸುಧಾಕರ್ ಅಣ್ಣವರು, ನಮ್ಮೆಲ್ಲ ಶಾಸಕರು, ಬಾಗೇಪಲ್ಲಿ ಸುಬ್ಬಾರೆಡ್ಡಿ ಆಗ್ಬೋದು, ಆಮೇಲೆ ನಮ್ಮ ಶಿವಶಂಕರ್ ರೆಡ್ಡಿ ಅಣ್ಣವರು, ಆಮೇಲೆ ನಮ್ಮ ಇವರು ಬಾಗೇಪಲ್ಲಿ ನಮ್ಮ ಗೌರಿಬೇದ್ನೂರು ಪುಟ್ಟಸ್ವಾಮಿಗೌಡರು, ಈ ಕಡೆ ನಂಜೇಗೌಡರು ಆಗ್ಬೋದು, ಈ ಕಡೆ ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳು ಹಿರಿಯರು, ಅವರು, ನಾನು ಸೇರಿಕೊಂಡು SN ನಾರಾಯಣ ಸ್ವಾಮಿ ಅವರು, ರೂಪ ಅವರು, ಎಲ್ಲ ಕಾಂಗ್ರೆಸ್ ಪಕ್ಷ ಇವತ್ತು ಮೆಜಾರಿಟಿ ಗೆದ್ದಿದ್ದೀವಿ. ಮೆಜಾರಿಟಿ ಗೆದ್ದಿರೋದಕ್ಕೆ ಸಂತೋಷ ಆಗಿದೆ. ನಾನು ಎಲ್ಲರಿಗೂ ಧನ್ಯವಾದಗಳನ್ನು, ಕೋಲಾರ ಹೆಡ್ ಕ್ವಾರ್ಟರ್ಲಿ ಇರೋದ್ರಿಂದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇಲ್ಲ, ಕಾಂಗ್ರೆಸ್ದವರು ನಾವು ಅವ್ರು ಯಾರಾದರೂ ಬೇರೆಯವರು ಗುಂಪುಗಳಿದ್ದಾವೆ ಅಂತ ಅನ್ಕೋಬೋದು. ಮೊನ್ನೆನೂ ನೀವು ಕೇಳಿದಾಗ ನಾನು ಹೇಳಿದ್ದೀನಿ, ಯಾವುದೇ ಗುಂಪಿಲ್ಲಪ್ಪ, ಕಾಂಗ್ರೆಸ್ ಪಕ್ಷದ ಗುಂಪು ಅಂತ. ಅವ್ರವ್ರು ವೈಯಕ್ತಿಕವಾಗಿ ಯಾರಾದರೂ ಗುಂಪುಗಳಿದೆ ಅಂತ ತಿಳ್ಕೊಂಡ್ರೆ ಅವ್ರು ಅನ್ಕೋಬೋದು, ಅದಕ್ಕೂ ನಮಗೆ ಸಂಬಂಧ ಇಲ್ಲ. ಯಾವುದೇ ಗುಂಪಿಲ್ಲ. BJP 2 ಗೆದ್ದಿದೆ, JDS 1 ಗೆದ್ದಿದೆ. ಆಮೇಲೆ ಈ ಗೋವಿಂದಗೌಡರು ಇತರೆ ಸಂಘದಲ್ಲಿ ಗೆದ್ದಿದ್ದಾರೆ. ಅವ್ರು ಯಾವ ಪಾರ್ಟಿ ಅಂತ ನಮಗೆ ಗೊತ್ತಿಲ್ಲ, ಅವರು ಹೆಂಗೆ ಅಂತಲೂ ಗೊತ್ತಿಲ್ಲ ನಮಗೆ. ಅದಕ್ಕೆ ಅದ್ರ ಬಗ್ಗೆ ನಾವೇನು ಮಾತಾಡೋದು ನಮಗೇನು ಅವಶ್ಯಕತೆಯೂ ಇಲ್ಲ. ಆದ್ದರಿಂದ ಇಲ್ಲ, ಖಂಡಿತವಾಗ್ಲೂ ಅಧ್ಯಕ್ಷರಿಗೆ ಕ್ಲಿಯರ್ ಇದೆ. ಹೆಂಗಂದರೆ ಇವಾಗ ನೀವೇ ಲೆಕ್ಕ ಮಾಡ್ಕೊಳ್ಳಿ. ಇವಾಗ ಮುಳಬಾಗಿಲು JDS 1 ಇದೆ, BJP 2 ಇದೆ. ಇತರೆ ಸಂಘಗಳಲ್ಲಿ ಗೆದ್ದಿರುವಂಥ ಗೋವಿಂದಗೌಡರಿದ್ದಾರೆ. ಅವ್ರು ಯಾವ ಪಾರ್ಟಿ ನಮಗೆ ಗೊತ್ತಿಲ್ಲ. ಇವಾಗ ಅಲ್ಲೊಂದು, ಅಲ್ಲೆರಡು, 3, ಇದೊಂದು 4 ಹೋಯ್ತಿದ್ದು 18ರಲ್ಲಿ 14 ಇರ್ತವೆ. 14ರಲ್ಲಿ ಈಗ 4 ಕೋರ್ಟು ವಿಚಾರದಲ್ಲಿ ಪೆಂಡಿಂಗ್ ಇದ್ದಾವೆ. 4 ಟೋಟಲ್ ಕೋರ್ಟ್ ವಿಚಾರ ಪೆಂಡಿಂಗ್ ಇರೋದು. 4 ಕೋರ್ಟ್ ವಿಚಾರದಲ್ಲಿ ಪೆಂಡಿಂಗ್ ಇದ್ದಾವೆ. ಒಂದು ಕೋಲಾರು ಪೆಂಡಿಂಗ್ ಇದೆ, ಚಿಕ್ಕಬಳ್ಳಾಪುರದ ಯಾವುದೋ ಒಂದು ಕೋಲಾರು ಪೆಂಡಿಂಗ್ ಇದೆ, ಚಿಂತಾಮಣಿದು ಒಂದು ಪೆಂಡಿಂಗ್ ಇದೆ, ಇನ್ನೊಂದು ಯಾವುದನ್ನ ಪೆಂಡಿಂಗು ಚಿಕ್ಕಬಳ್ಳಾಪುರ ಡಿಸಿಷನ್ ಅದು ಆಫೀಸರ್ಸ್ದು ಗೊತ್ತಾಗುತ್ತೆ. 4 ಪೆಂಡಿಂಗ್ ಇದೆ. ಆ 4 ಪೆಂಡಿಂಗ್ ಇದ್ರೂ 10 ಇರ್ತವೆ. ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನು ಮೆಜಾರಿಟಿದ ಕೊರತೆ ಏನೂ ಇಲ್ಲ, ಎಲ್ಲ ಕರೆಕ್ಟಾಗೇ ಇದೆ.